ಜಾರ್ಜ್, ಪ್ರಿನ್ಸಿಪಲ್ ಸಿಸ್ಟರ್ಸ್, ಎಲ್ಲ ಶಿಕ್ಷಕರು ಮತ್ತು ನನ್ನ ಆತ್ಮೀಯ ಮಕ್ಕಳು ಎಲ್ಲರಿಗೆ ನಮಸ್ಕಾರ. ಗುಡ್ ಮಾರ್ನಿಂಗ್. ಗುಡ್ ಮಾರ್ನಿಂಗ್ ಸರ್. ಹೇಗಿತ್ತು ಎಲ್ಲರೂ? ಎಷ್ಟನೇ ಇಂಡಿಪೆಂಡೆನ್ಸ್ ಡೇ ಸೆಲೆಬ್ರೇಟ್ ಮಾಡ್ತಾ ಇದೀವಿ? 79 or 78? 79. ವೆರಿ ಗುಡ್. ಎಷ್ಟು ವರ್ಷ ಆಯ್ತು ಇಂಡಿಪೆಂಡೆನ್ಸ್ ಆದ್ಮೇಲೆ? 70? ತಪ್ಪು. 79th ಇಂಡಿಪೆಂಡೆನ್ಸ್ ಡೇ, ಬಟ್ 78 years of independence ಅಲ್ವಾ? ಎನಿವೇಸ್, ಎಲ್ಲರಿಗೆ ಸ್ವಾತಂತ್ರ್ಯ ದಿನ ಶುಭಾಶಯಗಳು. ಹ್ಯಾಪಿ ಇಂಡಿಪೆಂಡೆನ್ಸ್ ಡೇ ಟು ಆಲ್ ಆಫ್ ಯು. ಒನ್ ಡೇ ಇನ್ ಅಡ್ವಾನ್ಸ್, ಬಟ್ ಹ್ಯಾಪಿ ಇಂಡಿಪೆಂಡೆನ್ಸ್ ಡೇ. ಮೊದಲನೇದಾಗಿ ಇವತ್ತು ಪ್ರದರ್ಶನಗಳು ತೋರಿಸುವ ಎಲ್ಲ ಮಕ್ಕಳಿಗೆ ನನ್ನ ಅಭಿನಂದನೆಗಳು. ಬಹಳ ಚೆನ್ನಾಗಿ ಮಾಡಿದ್ರಿ ಎಲ್ಲರೂ. ವೆರಿ ಗುಡ್. ಎಷ್ಟು ದಿನ ಪ್ರಾಕ್ಟೀಸ್ ಮಾಡಿಲ್ಲ? 1 week, ಅಟ್ಲೀಸ್ಟ್ 2-3 weeks. ಅಷ್ಟು ಚೆನ್ನಾಗಿತ್ತು ಪರ್ಫಾರ್ಮೆನ್ಸ್. ಬಹಳ ಅರ್ಥಪೂರ್ಣ ಪ್ರದರ್ಶನಗಳು. ಸ್ಪೆಷಲಿ ಇದು ಕೂಡ ಈ ಪಾರಡಾಮ್ ಇನ್ಸಿಡೆಂಟ್ ಮತ್ತು ಆಪರೇಷನ್ ಸಿಂಧೂರ್ದು ಡಾನ್ಸ್ ಇತ್ತು, ಬಹಳ ಚೆನ್ನಾಗಿತ್ತು. ವೆರಿ ಗುಡ್ ಪರ್ಫಾರ್ಮೆನ್ಸಸ್ ಎಲ್ಲ ಇದು. ಕಂಗ್ರಾಚುಲೇಷನ್ಸ್. ಈಗ ಇವತ್ತಿನ ದಿನ ನಾವು 79th ಇಂಡಿಪೆಂಡೆನ್ಸ್ ಡೇ ಅನ್ನು ಆಚರಿಸ್ತಾ ಇದ್ದೀವಿ. ಇವತ್ತು ನಾವು ಸ್ವಾತಂತ್ರ್ಯ ಹೋರಾಟಗಾರ, ಇವತ್ತೆಲ್ಲರೂ ಮಕ್ಕಳು ಮಾತಾಡಿದ್ರು ಅದ್ರ ಬಗ್ಗೆ. ಸ್ವಾತಂತ್ರ್ಯ ಹೋರಾಟಗಾರರ ಸಾಹಸ, ಶ್ರದ್ಧಾ ಮತ್ತು ತ್ಯಾಗಗಳನ್ನು ಸ್ಮರಿಸುತ್ತಾ ನಾವು ಇವತ್ತಿನ ದಿನ ಆಚರಣೆ ಮಾಡಬೇಕಾಗುತ್ತೆ. ಈ ಸ್ವಾತಂತ್ರ್ಯ ಹೋರಾಟದಲ್ಲಿ ನನಗೆ ಸ್ಪೆಷಲಿ ಮಕ್ಕಳಿಗೆ ಒಂದು ಬಹಳ ಮುಖ್ಯವಾದ ಪಾಠ ಇರುತ್ತದೆ ಆ ಹೋರಾಟದಲ್ಲಿ. ಏನಂದ್ರೆ, ನಿಮಗೆ ಕೂಡ ಗೊತ್ತು, ಇವತ್ತು ಒಬ್ರು ಮಕ್ಕಳು ಹೇಳಿದ್ರು 18th ಸೆಂಚುರಿಯಿಂದ ಸ್ವಾತಂತ್ರ್ಯ ಪಡೆಯಲು ಹೋರಾಟ ನಡೆದಿದೆ. ಅಂದ್ರೆ ಆಲ್ಮೋಸ್ಟ್ 200 years ಈ ಹೋರಾಟಗಾರರು ಕಷ್ಟಪಟ್ಟರು ಸ್ವಾತಂತ್ರ್ಯ ಪಡೆಯೋದಕ್ಕೆ, ಅಲ್ವಾ? ಸೊ ನಾವು ಕೂಡ ನಿಮ್ದು ಚಿಕ್ಕ ವಯಸ್ಸಲ್ಲಿ ನಾವು ಕೂಡ ಏನಾದ್ರೂ ಗುರಿ ಇಟ್ಕೊಂಡ್ರೆ, ಏನಾದ್ರೂ ನಮ್ಮ ಮನಸ್ಸಲ್ಲಿ ಉದ್ದೇಶ ಇಟ್ಕೊಂಡ್ರೆ, ನಿರಂತರ ಪರಿಶ್ರಮ ಇಲ್ಲದೆ ಅದು ಸೇವೆ ಪಡೆಯಲು ಆಗಲ್ಲ. ನಿರಂತರ ಪರಿಶ್ರಮ ನಾವೆಲ್ಲರೂ ಕಲಿಬೇಕಾಗಿರೋ ಒಂದು ಉತ್ತಮ ಮೌಲ್ಯ ಅಂದ್ರೆ ನಿರಂತರ ಪರಿಶ್ರಮ. ನಿಮ್ಗೆ ಎಲ್ಲರಿಗೆ ಒಂದು ಗುರಿ ಇರಬೇಕು, ಅಲ್ವಾ? ಮಕ್ಕಳಿಗೆ ಎಲ್ಲರಿಗೆ ದೊಡ್ಡರಾಗುವಾಗ ಒಬ್ಬರಿಗೆ ಟೀಚರ್ ಆಗ್ಬೇಕಂತ ಇದೆ, ಡಾಕ್ಟರ್, ಆಸ್ಟ್ರೋನಾಟ್, ಏನಾದ್ರೂ ಆಗ್ಬೇಕು, ಒಂದು ಉದ್ದೇಶ ಇರಬೇಕು. ಆ ಉದ್ದೇಶ ಫೇಲಿಯರ್ ಬಂದ್ರೆ ಕೂಡ, ವೈಫಲ್ಯ ಬಂದ್ರೆ ಕೂಡ ನಾವು ಕಂಟಿನ್ಯೂಸ್ಲಿ ಮತ್ತೆ ಪರಿಶ್ರಮ ಮಾಡಬೇಕು. ನಂದು ಕೂಡ ಅಲ್ಲಿ ನಾನು ಎಲ್ಲಿ ಹೋಗದೆ ಕೂಡ ನಾನು ಹೇಳ್ತಾ ಇರ್ತೀನಿ, ನಂದು ಎಕ್ಸಾಮ್ ಕೂಡ ನಾನು 6 ಸಲ ಬರ್ತಿದ್ದೀನಿ ಎಕ್ಸಾಮ್. ಅಂದ್ರೆ ಫಸ್ಟ್ ಟೈಮ್ ಫೇಲಿಯರ್ ಆಯ್ತು, ಸೆಕೆಂಡ್ ಟೈಮ್ ಫೇಲಿಯರ್ ಆಯ್ತು, ಥರ್ಡ್ ಟೈಮ್ ಫೇಲಿಯರ್, ಫೋರ್ತ್ ಟೈಮ್ ಫೇಲಿಯರ್, ಫಿಫ್ತ್ ಟೈಮ್ ಫೇಲಿಯರ್ ಆದ್ಮೇಲೆ 6th ಟೈಮ್ ಸಕ್ಸಸ್ ಬರೆದಿದ್ದೀನಿ. ಸೊ ಏನ್ ಪಾಠದಲ್ಲಿ ಎಷ್ಟು ಬಾರಿ ನಮಗೆ ಫೇಲಿಯರ್ ಬಂದ್ರೆ ಕೂಡ, even if we fail, we should again bravely get up, stand up and try again. Success comes only to the brave. Success comes to those who are ready to keep trying. So an important lesson from independence struggle and Independence Day is to keep trying. Mahatma Gandhi ji kept trying, Bhagat Singh kept trying, Subhash Chandra Bose kept trying, B.R. Ambedkar sir kept trying. Like that we should also try. ಎಲ್ಲರ ಮನಸ್ಸಲ್ಲಿ ನಮ್ದು ಒಂದು ಕನಸು ಇರ್ತದೆ. ಆ ಕನಸು ನನಸಾಗೋರಿಗೆ we should bravely keep trying. That is my first. Wherever I go, ನನ್ನ ಲೈಫ್ ನಾನು ಕಲಿತಿರೋದು ನಾನು ಎಲ್ಲರಿಗೂ ಹೇಳ್ತಾ ಇರ್ತೀನಿ, ಕೀಪ್ ಟ್ರೈಂಗ್, ಡೋಂಟ್ ಬಿ ಸ್ಕೇರ್ಡ್ ಬೈ ಫೇಲಿಯರ್ಸ್. ಒಂದ್ಸಲ ಫೇಲಿಯರ್ ಬಂದ್ರೆ ಮತ್ತೆ ಟ್ರೈ ಮಾಡಿ. ಸೆಕೆಂಡ್ ಲೆಸನ್ ಇಂಡಿಪೆಂಡೆನ್ಸ್ ಡೇಗೆ ಸಂಬಂಧಪಟ್ಟ ನನಗೆ ಅನ್ಸುವ ಇನ್ನೊಂದು ಲೆಸನ್ ಏನಂದ್ರೆ, ನಾವೆಲ್ಲರೂ ಸ್ವಲ್ಪ ಡಿಫ್ರೆಂಟ್ ಇರ್ತೀವಿ. ಎಲ್ಲರಿಗೂ ಬೇರೆ ಬೇರೆ ವಿಭಿನ್ನ ಸಂಸ್ಕೃತಿಗಳನ್ನು ಇರ್ತವೆ, ವಿಭಿನ್ನ ಅಭಿರುಚಿಗಳನ್ನು ಇರ್ತವೆ. ಆದ್ರೂ ಕೂಡ ನಾವೆಲ್ಲರೂ
ಯುನೈಟೆಡ್ ಆಗಿರ್ಬೇಕು. ವಿ ಶುಡ್ ಆಲ್ ಲರ್ನ್ ಫ್ರಮ್ ಈಚ್ ಅದರ್. ನಾವು ಈಗ ಲೈಫ್ ನಲ್ಲಿ ಆತ್ಮವಿಶ್ವಾಸ, ಸೆಲ್ಫ್ ಕಾನ್ಫಿಡೆನ್ಸ್ ಮತ್ತು ನಮ್ರತೆ, ಹ್ಯೂಮಿಲಿಟಿ ಇದೆರಡು ಬ್ಯಾಲೆನ್ಸ್ ಮಾಡಬೇಕು. ನಾನೆಲ್ಲಕ್ಕಿಂತ ದೊಡ್ಡವನಲ್ಲ, ನಾನೆಲ್ಲಕ್ಕಿಂತ ದೊಡ್ಡವರಲ್ಲ. ಪ್ರತಿಯೊಬ್ರು ವ್ಯಕ್ತಿಯಿಂದ ನಾನು ಏನಾದ್ರೂ ಕಲಿಬಹುದು. ಈ ಒಂದು ಅಂಡರ್ಸ್ಟ್ಯಾಂಡಿಂಗ್ ನಮ್ಮಲ್ಲಿ ಇರಬೇಕು. ಈ ಒಂದು ನಮ್ರತೆ ನಮ್ಮಲ್ಲಿ ಯಾವಾಗಲೂ ಇರಬೇಕು. ಮತ್ತು ನಾನು ಏನ್ ಕನಸಿದ್ರೆ ಕೂಡ ನಾನು ಅಚೀವ್ ಮಾಡಬಹುದು ಅಂತ ಕೂಡ ಆತ್ಮವಿಶ್ವಾಸ ಕೂಡ ಇರಬೇಕು. ಬಟ್ ಆ ಆತ್ಮವಿಶ್ವಾಸ ಸೊಕ್ಕ ಆಗ್ಬಾರ್ದು, ಗಮಂಡ ಆಗ್ಬಾರ್ದು. ಸೊ ನಮ್ರತೆ ಮತ್ತು ಆತ್ಮವಿಶ್ವಾಸ ಜೊತೆಗೆ ತಗೊಂಡು ಮುಂದುವರಿಸಬೇಕು. ಆವಾಗ ಈ ನಮ್ರತೆ ನಮ್ಮಲ್ಲಿ ಎಲ್ಲರೂ ನಮ್ರತೆ ನಮ್ಮಲ್ಲಿ ಇದ್ರೆ ಬಾಕಿ ಎಲ್ಲರ ಜೊತೆಗೆ ಒಗ್ಗಟ್ಟಿಂದ ನಾವು ಮುಂದುವರಿಸಲಿಕ್ಕೆ ಕೂಡ ಆಗುತ್ತೆ. ದೇರ್ ಇಸ್ ಯೂನಿಟಿ ಇನ್ ಡೈವರ್ಸಿಟಿ. ಇನ್ ಇಂಡಿಪೆಂಡೆನ್ಸ್ ಡೇ ಇದು ಕೂಡ ಒಂದು ಬಹಳ ಒಳ್ಳೆ ಲೆಸನ್ ಇದೆ. ಫ್ರಮ್ ಕಾಶ್ಮೀರಿಂದ ಕನ್ಯಾಕುಮಾರಿವರೆಗೆ ನಾವೆಲ್ಲರೂ ಬಹಳ ಡಿಫ್ರೆಂಟ್ ಇದ್ದೀವಿ. ನಾವು ಭಾಷೆ ಬೇರೆ, ನಾವು ತಿನ್ನಕ್ಕೆ ಇಷ್ಟಪಡುವ ಫ್ರೂಟ್ಸ್ ಬೇರೆ ಬೇರೆ ಇರುತ್ತೆ, ನಾವು ಲೈಕ್ ಮಾಡ್ತಾ ಇರುವ ಒಂದೊಂದು ಡಾನ್ಸಸ್, ಸಾಂಗ್ಸ್ ಎಲ್ಲ ಡಿಫ್ರೆಂಟ್ ಇರ್ತವೆ. ಆದ್ರೂ ಕೂಡ ವಿ ಆಲ್ ಮೂವ್ ಟುಗೆದರ್ ಫಾರ್ ದ ಸಕ್ಸೆಸ್ ಆಫ್ ದಿಸ್ ನೇಷನ್. ಯಾವುದೇ ಒಂದು ಈಗ ಎಲಾನ್ ಮಸ್ಕ್ ಮಾರ್ಸ್ ಅಲ್ಲಿ ಹೋಗಿ ಮನುಷ್ಯರಿಗೆ ಹ್ಯಾಬಿಟೇಟ್ ಮಾಡಿಸಿಗೆ ಎಲಾನ್ ಮಸ್ಕ್ ನೋಡ್ತಾ ಇದ್ದಾರೆ. ಅದು ಎಲಾನ್ ಮಸ್ಕ್ ಒಬ್ಬರಿಂದ ಆಗ್ತಾ ಇಲ್ಲ. ಎಲಾನ್ ಮಸ್ಕ್ ಹ್ಯಾಸ್ ಎ ಕಂಪನಿ ವೇರ್ ಥೌಸಂಡ್ಸ್ ಆಫ್ ಪೀಪಲ್ ವರ್ಕ್ ಟುಗೆದರ್. ಬೇರೆ ಬೇರೆ ದೇಶಗಳಿಂದ ಎಲ್ಲರೂ ಒಟ್ಟಿಗೆ ಬಂದು ಕೆಲಸ ಮಾಡುವಾಗ ಒಂದು ದೊಡ್ಡ ಸಾಧನೆ ಅಚೀವ್ ಮಾಡೋಕ್ಕಾಗುತ್ತೆ. ಸೊ ಆಲ್ ಆಫ್ ಯು, ವೆನ್ ಯು ಹ್ಯಾವ್ ಹ್ಯೂಮಿಲಿಟಿ, ಯು ವಿಲ್ ಲರ್ನ್ ದಟ್ ದೇರ್ ಇಸ್ ಯೂನಿಟಿ ಇನ್ ಡೈವರ್ಸಿಟಿ. ನಾವೆಲ್ಲರೂ whatever be our differences, we need to tolerate, we need to forgive, and we need to move forward together. This is another important lesson there is from Independence Day. ಇವತ್ತು ನನಗೆ ಇಲ್ಲಿ ಕರೆದು ಇಷ್ಟು ಮಾತಾಡಕ್ಕೆ ಅವಕಾಶ ಕೊಟ್ಟಿರುವ ಸಿಸ್ಟರ್ಸ್ ಮತ್ತು ಫಾದರ್ಗೆ ಕೂಡ ಮತ್ತೊಮ್ಮೆ ನಾನು ಧನ್ಯವಾದಗಳು ಹೇಳುತ್ತಾ ನನ್ನ ಮಾತುಗಳನ್ನು ಮುಗಿಸ್ತೀನಿ. ಮಗ
नमो नमो भारतांबे सर्वतीर्थ स्वरूपिणी काश्याहि काशसे माता त्वं हि सर्व प्रकाशिका नमो नमो भारतांबे गुरुस्त्वं जगदापरा वेद वेदांत गंभीरे निर्वाण सुखदायिनी नमो नमो यतिलोकपदन्यास पवित्रीकृत पांसवे नमोऽस्तु जगतां धात्री मोक्षमादैक सेतवे नमो भारतांबे नमो नमो पहलगाम के बायसारन में आतंकियों ने किया टूरिस्ट पर हमला। इस हमले में 27 की मौत जबकि दर्जनों घायल होने की सूचना। तलवारों पे सरवार दिए अंगारों में जिस्म जलाया है तब जाके कहीं हमने सर पे ये केसरी रंग सजाया है। ऐ मेरी ज़मीं अफसोस नहीं जो तेरे लिए 100 दर्द सहे महफूज रहे तेरी आन सदा चाहे जान मेरी ये रहे ना रहे। मेरी ज़मीं महबूब मेरी मेरी नस नस में तेरा इश्क बहे फीका ना पड़े कभी रंग तेरा जिस्मों से निकल के खून कहे। तेरी मिट्टी में मिल जावा गुल बन के मैं खिल जावा इतनी सी है दिल की आरज़ू। तेरी नदियों में बह जावा तेरी फसलों में लहरावा इतनी सी है दिल की आरज़ू। ये नया हिंदुस्तान है, ये घर में घुसेगा भी और मारेगा भी। मैं कर्नल सोफिया कुरैशी, मैं विंग कमांडर योमिका सिंह। क्या आप इस मिशन के लिए तैयार हो? यस मैम। क्या बदले के लिए आपका खून खोल रहा है? यस मैम। वो आर्मी, इंडियन आर्मी। हाथ से जश, हाय मैम। हाथ से जश, हाय मैम। हाथ से जश, हाय मैम।
जाना मैं लड़ जाना है लहू में एक चिंगारी सिर से जुनू तक है जाना हर कतरा बोल रहा अल्लाह फिर से बन के कफन जब तुरिया तन के मौत नू बचा मारे में थर थर कंबदे सारे अल्लाह अल्लाह ये दिल की मशाले जोश से जला के जलती लपटों को हमने हाथों में है थाम लिया बेलड़ जाना बेलड़ जाना देश की मां बहन बेटियों के सम्मान और सुरक्षा के लिए चला सबसे बड़ा एक्शन ऑपरेशन सिंधु। भारत की पाकिस्तान पर एयर स्ट्राइक, पहलगाम हमले का लिया बदला। आ गई घड़ी है देखो सबसे बड़ी मुझसे बस 2 कदम पे देखो जीत खड़ी है मुझे कब से इंतजार था आज की शाम का अब देखो क्या करता है ये बंदा हिंदुस्तान का जो किसी के भी आगे झुका नहीं हाँ मैं हूँ उस देश का तू बैठ के ले नजारा इस ट्रैवल और बेस का सीधा चलूं या चलूं ढाई ढाई चाल मैं खेल मेरा होगा ये देख लंबी रेस का मिट्टी का कर्ज है मैं मर के भी चुकाऊंगा तुझे मिट्टी कर दूंगा या फिर मिट्टी में मिल जाऊंगा जो भी कहा था मैं वो करके दिखाऊंगा इंडिया से हूँ खाली हाथ नहीं जाऊंगा मैं जम के पकड़ झाड़ दूंगा तुझको मैं उखाड़ दूंगा जहाँ से तू आया है ना वहीं तुझे गाड़ दूंगा तेरी जमीन पे आज तुझे ही पछाड़ दूंगा झंडा इंडिया का बेटे गाड़ दूंगा वंदे मातरम वंदे ಏಳಿ ಎಚ್ಚರಾಗಿ ಕನಸು ಕಂಗಳೇ ಏಳಿ ಏಳಿ ಎಚ್ಚರಾಗಿ ಕನಸು ಕಂಗಳೇ ಕತ್ತಲೆಗಿದು ಸಾವು ಸುತ್ತಲು ಮುಂಜಾವು ಕತ್ತಲೆಗಿದು ಸಾವು ಸುತ್ತಲು ಮುಂಜಾವು ಕರೆವಳು ಶಾದೇವಿ ಮಂಗಳೇ ಸುಮಂಗಳೇ ಎಚ್ಚರಾಗಿ ಕನಸು ಕಂಗಳೇ ಏಳಿ ಏಳಿ ಎಚ್ಚರಾಗಿ ಕನಸು ಕಂಗಳೇ सोना उगले उगले हीरे मोती मेरे देश की धरती मेरे देश की धरती मेरे देश की धरती सोना उगले उगले हीरे मोती मेरे देश की धरती मेरे देश की धरती ಹೇ ಯು, ಈ ಜಾಗವನ್ನು ಬಿಟ್ಟು ಹೋಗಬೇಕು. ಈ ಜಾಗ ನಮ್ಮದು. ನೀವು ನಮ್ಮ ಗುಲಾಮರು. ನೀವು ನಮ್ಮ ಕಾಲ ಕೆಳಗೆ ಕೆಲಸ ಮಾಡಬೇಕು. ಈಗ ನಮಗೆ ಈ ಜಾಗ ಬೇಕು. ನೀವು ಇಲ್ಲಿಂದ ತೊಲಗಿ. ಇಲ್ಲ, ನಮ್ಮ ಜಾಗವನ್ನು ನಾವು ಬಿಟ್ಟುಕೊಡಲ್ಲ. ನೀವು ಏನು ಬೇಕಾದರೂ ಮಾಡಿಕೊಳ್ಳಿ. ಇದು ನನ್ನ ಜಾಗ, ನನ್ನ ದೇಶ. ನೀವು ಇಲ್ಲಿಂದ ತೊಲಗಿ. ಹೇ ಆಫೀಸರ್,
Take him to custody. Charge! ಈ ಮಣ್ಣಿನಲ್ಲಿ ಈ ಗಾಳಿಯಲ್ಲಿ ಉಸಿರಾಡಿದೆ ಓಂಕಾರವೇ. ಈ ನೀರಿನಲ್ಲಿ ಈ ಹಸಿರಿನಲ್ಲಿ ಜಯ ಭಾರತಿ ಜಯ ಘೋಷವೇ. ಈ ಜಗಕ್ಕೆ ನಾವೇ ಗುರುಸ್ಥಾನ, ಕಲಿಸಿದ್ದು ನಾವೇನ ಧ್ಯಾನ, ಜನಗಣವೇ ನಮ್ಮೆದೆಯ ಗಾನ, ವಿಜ್ಞಾನ ನಾವಿತ್ತ ದಾನ, ನಿಜ ಸಂಸ್ಕೃತಿ ಜ್ಞಾನಮಾನ ಅಭಿಮಾನ ತುಂಬಿರೋ ಹಿಂದೂಸ್ತಾನ. ಈ ನೆತ್ತರಲ್ಲಿ ನರನಾಡಿಯಲ್ಲಿ ಹರಿದಾಡಿದೆ ಅಭಿಮಾನವೇ. ಈ ನೀರಿನಲ್ಲಿ ಈ ಹಸಿರಿನಲ್ಲಿ ಜಯ ಭಾರತಿ ಜಯ ಘೋಷವೇ. ವಿಜಯ್. ಎಸ್ ಟೀಚರ್. ನಾನ್ ಹೇಳ್ಕೊಟ್ಟಿರೋ ಹಾಡು ನೆನಪಿದ್ಯಾ? ನೆನಪಿದೆ ಟೀಚರ್. ಹಾಡು. ಪ್ರತಿಕತೆಯ ರಾಕ್ಷಸನು ಹಿಂಸೆಯ ಸಾರುವನು, ಅವನೆಡೆಯ ಮುರಿಯೋಕೆ ರಾಜ ಬರುವನು, ರಾಕ್ಷಸನ ವಧೆ ಮಾಡು ಭರದಲ್ಲಿ ನಾಯಕನು, ಹಿಂಸೆಯನ್ನೇ ಅನುಸರಿಸಿ ತಾಳ್ಮೆ ಮರೆತನು, ಆ ನೀಚನ ಅಂತ್ಯ ಮಾಡೋಕೆ ತಾನೇ ರಕ್ಕಸನಾದ, ಕ್ರೋಧಕ್ಕೆ ತಾನೇ ಶರಣಾಗಿ ವಿಧ್ವಂಸಕದಾನಾದ, ಸಾಧ್ಯಾನ ಸಾಧಿಸೋನಾಗು ಬಲವಂತನೆದುರು ನಿಲ್ಲೋನಾಗು, ನಿನ್ನುಪ್ಪು ತಪ್ಪುಗಳ ಸುಳಿಯೊಳಗೆ ಮನ್ನಿಸುವ ಮನಸ್ಸು ನಿನಗಿರಬೇಕು. ಕೋಪ ಸರ್ವನಾಶ ಅಲ್ಲವಾ, ಯುದ್ಧವನ್ನ ಕಿರುನಗೆ ಕತ್ತಿಯಲ್ಲಿ ಎತ್ತೊಮ್ಮೆ ನಿನ್ನೋರೆಯ, ನಿನ್ನೊಳ್ಳೆತನ ಗುರುತಾಗಲಿ, ಆ ಶಿಲೆಯೊಳಗೆ ಅಚ್ಚಾಗಲಿ, ನಿನ್ನ ತಪ್ಪುಗಳು ಮರೆಯಾಗಲಿ, ಆ ಮರಳೊಳಗೆ ಅಳಿಸೋಗಲಿ. ಜಗ್ಗದು ಜಗ್ಗದು ಯಾರಿಗೂ ಜಗ್ಗದು ಇಂಡಿಯಾ, ಅಗ್ಗದ ಅರಸರಿಗೆಂದಿಗೂ ಕುಕ್ಕದು ಇಂಡಿಯಾ, ನಮ್ಮಿಂಡಿಯಾ ಬೆವರಿನ ಇಂಡಿಯಾ. ಜಗ್ಗದು ಜಗ್ಗದು ಯಾರಿಗೂ ಜಗ್ಗದು ಇಂಡಿಯಾ, ಅಗ್ಗದ ಅರಸರಿಗೆಂದಿಗೂ ಕುಕ್ಕದು ಇಂಡಿಯಾ, ನಮ್ಮಿಂಡಿಯಾ ಬೆವರಿನ ಇಂಡಿಯಾ. ಜಗ್ಗದು ಜಗ್ಗದು ಯಾರಿಗೂ ಜಗ್ಗದು ಇಂಡಿಯಾ. ಪ್ರಪಂಚದ ಭೂಪಟದಲ್ಲಿ ಭಾರತ ತನ್ನದೇ ಆದ ಮಹತ್ವದ ಸ್ಥಾನ ಪಡೆದಿದೆ. ಅದರಲ್ಲೂ ಸ್ವತಂತ್ರ ಸಂಗ್ರಾಮಕ್ಕಾಗಿ ಹೋರಾಟದ ಮುನ್ನುಡಿಯಲ್ಲಿ ಬೆಳ್ಳಿ ಚುಕ್ಕಿಯಂತೆ ಹೊಳೆಯುವ ಚಿಕ್ಕ ಸಂಸ್ಥಾನ ಕಿತ್ತೂರು. ಭಾರತದ ಸ್ವಾತಂತ್ರ್ಯ ಹೋರಾಟ, ಭಾರತಕ್ಕೆ ಹೊಸ ಹುಟ್ಟನ್ನು ನೀಡಿದ ಕಿತ್ತೂರು ಸಂಸ್ಥಾನ ತನ್ನ ಸ್ವತಂತ್ರ ಅಸ್ತಿತ್ವ ಕಾಪಾಡಿಕೊಳ್ಳುತ್ತಲೇ ಬಂದಿತು. ಭಾರತದ ಇನ್ನಿತರ ಸಂಸ್ಥಾನಗಳಿಗಿಂತಲೂ ಕಿತ್ತೂರು ಸಂಸ್ಥಾನದ ಅಭಿವೃದ್ಧಿ ಶ್ರೀಮಂತಿಕೆ ಬ್ರಿಟಿಷರ ಗಮನ ಸೆಳೆದಿತ್ತು.
ಕೇವಲ 6 ಗ್ರಾಮಗಳ ಉಂಬಳಿಯಿಂದ 700 ಗ್ರಾಮಗಳ ಒಡೆತನಕ್ಕೆ ತಮ್ಮ ಅಧಿಕಾರ ವಿಸ್ತರಿಸಿಕೊಂಡಿತ್ತು ಕಿತ್ತೂರು. ಕ್ರಿಸ್ತಶಕ 1585ರಿಂದ 1824ರವರೆಗೆ ಕಿತ್ತೂರು ಸಂಸ್ಥಾನದ 239 ವರ್ಷಗಳ ಆಡಳಿತ ಜನಪ್ರಿಯವಾಗಿತ್ತು. ಎಂಥ ಕಠಿಣ ಸಂದರ್ಭದಲ್ಲಿಯೂ ಕಿತ್ತೂರು ಸಂಸ್ಥಾನ ತನ್ನ ಅಸ್ತಿತ್ವವನ್ನು ಉಳಿಸಿಕೊಳ್ಳುತ್ತಲೇ ಬಂದಿದ್ದಿತು. ಕಾದುವೆವು ಕಾದುತ್ತಾ ಮರಣವನ್ನಪ್ಪುವವೇ ವಿನಃ ಎಂದೂ ರಣರಂಗದಿಂದ ಹಿಂದೆಗೆಯವು ಎಂದು ಗರ್ಜಿಸುತ್ತಾ ರಣರಂಗಕ್ಕೆ ಧುಮುಕಿ ಬ್ರಿಟಿಷರಿಗೆ ಸಿಂಹ ಸ್ವಪ್ನವಾಗಿದ್ದ ವೀರರಾಣಿ ಕಿತ್ತೂರು ಚೆನ್ನಮ್ಮನ ಧೈರ್ಯ ಸಾಹಸಗಳು ರೋಮಾಂಚನಗೊಳಿಸುತ್ತವೆ. ನಮ್ಮ ದೇಶಕ್ಕೆ ಬಂದಿರುವವರು ನೀವು. ನಮ್ಮ ದೇಶವನ್ನೇ ಕೊಳ್ಳೆ ಹೊಡೆಯುತ್ತಿರುವ ಕೆಂಪು ಮೂತಿ ಗವರ್ನರ್, ನಮ್ಮ ದೇಶವನ್ನು ಬಿಟ್ಟು ತೊಲಗಿ. ಗೋ ಬ್ಯಾಕ್ ಗವರ್ನರ್. ವೀರಭೂಮಿ ಈ ದೇಶ ಮೆಟ್ಟಿ ಮೆರೆಯುವ, ವೀರಮಾತೆ ಆವೇಶ ಛಲವ ತೋರುವ, ವೀರಭೂಮಿ ಈ ದೇಶ ಮೆಟ್ಟಿ ಮೆರೆಯುವ, ವೀರಮಾತೆ ಆವೇಶ ಛಲವ ತೋರುವ, ಪುಣ್ಯ ಭೂಮಿ ಮಾನ ಪ್ರಾಣ ರಕ್ಷೆಗಾಗಿ ಶ್ರಮಿಸುವ, ದೇಶಭಕ್ತಿ ಈಶ ಶಕ್ತಿ ಎಂದು ಸಾರಿ ಹೇಳುವ, ನಾಡ ಶತ್ರು ನಾಶಕ್ಕಾಗಿ ಸಂಘಟಿತರಾಗುವ, ಸಂಗ್ರಾಮ ಮಾಡುವ, ಸ್ವಾತಂತ್ರ್ಯ ಪಡೆಯುವ, ವೀರಭೂಮಿ ದೇಶ ಮೆಟ್ಟಿ ಮೆರೆಯುವ, ವೀರಮಾತೆ ಆವೇಶ ಛಲವ ತೋರುವ, ಗುಲಾಮಗಿರಿ ಬದುಕಿಗೆ ತಿಲಾಂಜಲಿಯನ್ನಿಟ್ಟು ಸಲಾಮು ಬಯಸುವ ಕೆಂಪು ಕೋತಿಗಳ ನೆತ್ತರ ಕುಡಿಯುವ ಬನ್ನಿ. ಅಡಿಯಾಳು ನಾವಲ್ಲ ಹುಚ್ಚೆದ್ದ ಹುಲಿಗಳೇ, ಪರಹಂಗೂ ಬೇಕಿಲ್ಲ ಎಚ್ಚೆದ್ದು ನಿಂತರೆ, ಜೀವನವೇ ಹೋರಾಟ, ಹುಟ್ಟು ಸಾವು ಚೆಲ್ಲಾಟ, ಸ್ವಾತಂತ್ರ್ಯ ನವನೀತ ಬಿಟ್ಟ ಬದುಕು ಜಂಜಾಟ, ಹುಟ್ಟಿನ ಸಾರ್ಥಕ ಕಾಣುವ, ದೇಶದ ಕತ್ತಲೆ ಪಡೆಯುವ. ಗಾಂಧೀಜಿ ಕಂಡ ಕನಸು ಬರೀ ಒಬ್ಬ ವ್ಯಕ್ತಿಯ ಕನಸಲ್ಲ, ಅದು ಕೋಟಿ ಕೋಟಿ ಭಾರತೀಯರ ಕಲ್ಯಾಣದ ಕನಸು. ಎದೆಗುಂದದೆ ಹೋರಾಡಿ ಮಡಿದ ಜನರು, ಈ ದಾಸ್ಯ ಕೊನೆಯಾಗಲು ಈ ದೇಶ ಹಸನಾಗಲು ಈ ಜೀವ ಪಣವಾಗಿರಲು. ತಾಯಿ ಭಾರತಾಂಬೆ ಎಲ್ಲ ನಿನ್ನ ಸೇವೆ, ಒಂದೇ ದೇಶಭಕ್ತಿ
ಅದುವೇ ನಮ್ಮ ಶಕ್ತಿ. ಮೋಸ ಬಲು ಮೋಸ ಕೊಡುವವರಂತೆ ವೇಷ, ಕುದಿವಾಗ ಬಿಸಿ ರಕ್ತ ಉಳಿಗಿಲ್ಲ ಒಂದು ನಿಮಿಷ. ಪ್ರತಿ ನಾಡಿ ಮಿಡಿವಾಗ ಪ್ರತಿಧ್ವನಿಯೇ ನಮದು ನಮದೇ ಭರತನೆಲ. ದೇಶ ನನ್ನ ದೇಶ, ದೇಶ ನನ್ನ ದೇಶ, ದೇಶ ಸ್ವತಂತ್ರ ಪ್ರಶಾಂತ ಇಡೀ ದೇಶವೀಗ. ಈ ನೋವು ನಿರಾಶೆ ಕೊನೆಯಾಯಿತೀಗ. ಸೆರೆವಾಸ ಕೊನೆಗೊಂಡು ಜಯ ಕಂಡ ದಿನವೇ, ಅಳಿವೆಂದು ಬರದಂತೆ ಉಳಿದಂಥ ನೆಲವೇ. ದೇಶ ನನ್ನ ದೇಶ, ದೇಶ ನನ್ನ ದೇಶ, ದೇಶ ನನ್ನ ದೇಶ, ದೇಶ ನನ್ನ ದೇಶ.